ತುಂಬ ಬೇಜಾರಾಗ್ತಿದೆ. ಅವ್ರು ನೋಡಿದ್ರೆ ಅವ್ರು ಸ್ಟ್ರೋಕ್ ಆಗಿದೆ ಅಂತೆ. ಸ್ಟ್ರೋಕ್ ಆಗಿ ಒಂದು 6 ತಿಂಗಳು ಅವ್ರ ಹೆಂಡತಿ ನೋಡ್ಕೊಂಡಿದ್ದಾರೆ, ಆಮೇಲೆ ನೋಡ್ಕೊಂತಿಲ್ಲ ಅಂತಾರೆ. ಫ್ಯಾಮಿಲಿ ಅನ್ನೋದಕ್ಕೊಂದು ಬೆಲೆನೇ ಇಲ್ವಾ ಸರ್? ಅವ್ರು ಚೆನ್ನಾಗಿದ್ದಾಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ಚೆನ್ನಾಗಿದ್ದು ಅವನು 18-20 ವರ್ಷದಿಂದ ಅವ್ರ ಹೆಂಡತಿ ಮಗನೆಲ್ಲ ಸಾಕಿ ನೋಡಿ ಇವಾಗ ಕೈಲಾಗಲ್ಲ ಅಂತ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವಿರ್ತೀವಿ ನಿಮ್ ಜೊತೆ, ಯಾರು ಇಲ್ಲ ಅಂದ್ರೆ ನಾವಿರ್ತೀವಿ. ನಿಜವಾಗ್ಲೂ ಫ್ರೆಂಡ್ಸ್ಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀರಿ. ಫ್ರೆಂಡ್ಸ್ ಹೋದ್ರೆ ಹೀಗಿರ್ಬೇಕು ಸರ್. ಫ್ರೆಂಡ್ಶಿಪ್ ಎಮೋಷನ್, ಫ್ರೆಂಡ್ಶಿಪ್ ಸೊಲ್ಯೂಷನ್ ಅನ್ನುವಂತ ಗೆಳೆಯ. ನಿಮ್ಮ ಹೆಸರಣ್ಣ? ಮಂಜು. ನಿಮ್ಮ ಮನೆಯವರೆಲ್ಲ ಎಲ್ಲಿದ್ದಾರೆ? ಗೊತ್ತಿಲ್ಲ. ಇಷ್ಟು ವರ್ಷ ಎಲ್ಲಿದ್ರಣ್ಣ? 6 ತಿಂಗಳಿಂದ 1 ವರ್ಷ ಆಯಿತು. ಮುಂದೆ 6 ತಿಂಗಳು ಇದ್ದು ಆಮೇಲೆ ಎಲ್ಲೋ ಏನಾಗಿದೆ? ಕೈ ಸ್ಟ್ರೋಕ್ ಆಗಿದೆಯಾ? 6 ತಿಂಗಳು ನಿಮ್ ಜೊತೆ ಇದ್ರು, ಆಮೇಲೆ ಬಿಟ್ಟೋದ್ರು ಅಂತ ಹೇಳ್ತಿದ್ದೀರಾ? ಎಲ್ಲಿದ್ರಿ? ಯಾವ ಏರಿಯಾ? ಹೊಸಕೋಟೆ. ಹೊಸಕೋಟೆ. ಇವರೆಲ್ಲ ಏನಾಗಬೇಕಣ್ಣ? ಫ್ರೆಂಡು ಎಲ್ಲರೂ. ಓಕೆ, ಸ್ಟ್ರೋಕ್ ಆಗಿದ್ದಕ್ಕೆ ಬಿಟ್ಟೋಗ್ಬಿಟ್ಟಿದ್ದಾರೆ ನಿಮ್ಮ ವೈಫು. ಮಕ್ಳು ಎಷ್ಟು ಜನ? ಒಬ್ರೇ? ಗಂಡ ಹೆಣ್ಣ? ಗಂಡು ಮಗ. ಯಾಕೆ ಬಿಟ್ಟೋಗಿದ್ದು? ಅದೇ ಆರು ಮಾಡಲ್ಲ, ಕಾಸಿಲ್ಲ ಅಂತ. ಸ್ಟ್ರೋಕ್ ಆಗಿದ್ದಕ್ಕೆ ಬಿಟ್ಟೋಗಿರೋದು. ಯಾರು ಕೆಲಸ ಮಾಡ್ತಾರೆ? ನಿಮ್ದೆಲ್ಲ ಮಸಾಜ್ ಎಲ್ಲ ಯಾರು ಮಾಡ್ತಾರೆ? ಮೆಡಿಸಿನ್ಸ್ ಯಾರು ಕೊಡಿಸ್ತಾರೆ? ನಿಮ್ಮನ್ನು ಯಾರು ನೋಡ್ಕೋತಾರೆ ಅಂತ. ಅದಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ? ನಾನು ಲಾರಿ ಡ್ರೈವರು. ತುಂಬ ಬೇಜಾರಾಗ್ತಿದೆ. ಅವ್ರು ನೋಡಿದ್ರೆ ಅವ್ರು ಸ್ಟ್ರೋಕ್ ಆಗಿದೆ ಅಂತೆ. ಸ್ಟ್ರೋಕ್ ಆಗಿ ಒಂದು 6 ತಿಂಗಳು ಅವ್ರ ಹೆಂಡತಿ ನೋಡ್ಕೊಂಡಿದ್ದಾರೆ, ಆಮೇಲೆ ನೋಡ್ಕೊಂತಿಲ್ಲ ಅಂತಾರೆ. ನಿಜವಾಗ್ಲೂ ಇವ್ರ ಫ್ರೆಂಡ್ಸ್ಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀರಿ. ಫ್ರೆಂಡ್ಸ್ ಹೋದ್ರೆ ಹೀಗಿರ್ಬೇಕು ಸರ್. ಫ್ರೆಂಡ್ಶಿಪ್ ಎಮೋಷನ್, ಫ್ರೆಂಡ್ಶಿಪ್ ಸೊಲ್ಯೂಷನ್ ಅನ್ನುವಂತ ಗೆಳೆಯ. ಇವರು ಬಾಲ್ಯದಿಂದ ಸ್ನೇಹಿತರು ಅಂತ ಹೇಳ್ತಾರೆ. ಅಣ್ಣ ನಮಸ್ಕಾರ. ಇವರು ಏನಾಗ್ಬೇಕಣ್ಣ? ನಾನು ಇವನೆಲ್ಲ ಬಾಲ್ಯ ಸ್ನೇಹಿತರು ಮೇಡಮ್. ನಾವೆಲ್ಲ ಜೊತೆಲಿ ವಾಲಿಬಾಲ್ ಆಡ್ತಾ ಇದ್ವಿ ಶಾಸನ ನಗರದಲ್ಲಿ. ಅವಾಗಿಂದ ಪರಿಚಯ ಆದ್ಮೇಲೆ ಈಗ ಹೋಗಿ ಇದೆಲ್ಲ ಆದ್ಮೇಲೆ ನಮಗೆ ಫೋನ್ ಮಾಡ್ಬಿಟ್ಟು ಈ ತರ ಆಗಿದೆ ಅಂತ ನಾವು ಕರ್ಕೊಂಡ್ ಬಂದು 1 ವಾರದಿಂದ PG ಅಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ, ನಾವು ಎಲ್ಲ ನಮ್ಗೇನಂದ್ರೆ ಟೇಕ್ ಕೇರ್ ಮಾಡೋರು ಯಾರು ಇಲ್ಲ. ನಾವು ಬೇಕಾದ್ರೆ ಸಹಾಯ ಮಾಡ್ಬೋದು, ಅದನ್ನ ಅದಕ್ಕೋಸ್ಕರ ನಮ್ಗೆ ಯಾರೋ ಹೇಳಿದ್ರು ಜನಸ್ನೇಹಿ ಯೋಗೇಶ್ ಅವರು ಆಶ್ರಮ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಅದಕ್ಕೆ ಅಪ್ಪ ಅಮ್ಮ ಎಲ್ಲ ಮೇಡಮ್ ನಾವು ನೋಡಿದಾಗ ಇವನ್ ತಂದೆ ಇರ್ಲಿಲ್ಲ, ತಾಯಿ ತಮ್ಮ ಇದ್ರು. ಅವ್ರು ಇವ್ನ ಮದ್ವೆ ಆದ್ಮೇಲೆ ಇವ್ನು ನಮ್ಗೆ ಇದಾಗೋದ್ಮೇಲೆ ಅವ್ರು ಎಲ್ಲೋದ್ರು ಅಂತ ಗೊತ್ತಿಲ್ಲ. ನಾವು ಹುಡ್ಕೋ ಪ್ರಯತ್ನ ಮಾಡಿ ಆದಷ್ಟು ಹುಡುಕಿ ಕರ್ಕೊಂಡ್ ಬರೋ ಪ್ರಯತ್ನ ಮಾಡಿ. ವೈಫ್ನೆಲ್ಲ ಮೀಟ್ ಆಗಿದ್ರಣ್ಣ ನೀವು? ಅಂದ್ರೆ ಮೀಟ್ ಅಂದ್ರೆ ನಾವು ಯಾವಾಗ ಅಂದ್ರೆ ಇವ್ನು ಸ್ಟ್ರೋಕ್ ಹೊಡೆದ್ಮೇಲೆ 1 ವರ್ಷ 6-7 ತಿಂಗಳ ಮುಂಚೆ ನಾವು ಇವ್ರನ್ನ ನೋಡಕ್ ಹೋಗಿ ಇವ್ನು ಸ್ವಲ್ಪ ಹೆಲ್ಪ್ ಮಾಡಕ್ ಹೋಗಿದ್ವಿ, ನಾನು ನಮ್ಮ ಸ್ನೇಹಿತ ರಂಗನಾಥ ಎಲ್ಲ. ಅವಾಗ ನಾವು ನೋಡಿದ್ವಿ ಅಷ್ಟೇ. ಅದೇ ಫಸ್ಟ್, ಅದೇ ಲಾಸ್ಟ್. ಅವಾಗ ಏನಂದಿಲ್ಲ, ಇದ್ರು ಚೆನ್ನಾಗಿದ್ರು, ನೋಡ್ಕೊಂತೀವಿ ಅಂತೆಲ್ಲ ಇದು ಮಾಡಿದ್ರು. ನಾವು ಮನೆಗೆ ಹೋದ್ವಿ, ಕಾಫಿ ಜ್ಯೂಸ್ ಎಲ್ಲ ಕೊಟ್ವಿ, ಎಲ್ಲ ಮಾತಾಡ್ಸಿದ್ವಿ. ನಮ್ಮ ಕೈಲಿ ಏನಾಗುತ್ತೋ ಸಹಾಯ ಸ್ನೇಹಿತರೆಲ್ಲ ಸೇರಿ ಮಾಡ್ಬಿಟ್ಟು ಬಂದ್ವಿ. ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತೀವಿ ಅಂದ್ರು. 1-2-3-4 ಸರಿ ಕರ್ಕೊಂಡು ಕೊಡ್ಸಿದ್ದಾರೆ. ಆಮೇಲೆ ಅದೇ ಅವ್ರಿಗೆ ಏನಾಯ್ತು, ಇವ್ನ ಯಾಕೆ ನೋಡ್ಕೋಬೇಕು, ಇವ್ನಿಗೆ ಯಾಕೆ ದುಡ್ಡು ಖರ್ಚು ಮಾಡಬೇಕು ಸುಮ್ನೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಬಿಟ್ಟು ಫ್ಯಾಮಿಲಿ ದುಡ್ಡಿದ್ರೆ ಅಷ್ಟೇ ದುನಿಯಾ. ಅದೇ ನಮ್ಗಿನ ಚೆನ್ನಾಗಿ ನಿಮ್ಗೆ ಗೊತ್ತು ಮೇಡಮ್. ಏನಕ್ಕೆ ನಾವು 1 ಕೇಸ್ ನೋಡ್ತಾ ಇದೀವಿ, ನೀವು ಈ ತರ ನಿಮ್ಮ ಇದರಲ್ಲಿ ಆಗ್ಬಿಟ್ರೆ ಫ್ಯಾಮಿಲಿ ಅನ್ನೋದಕ್ಕೊಂದು ಬೆಲೆನೇ ಇಲ್ವಾ ಸರ್? ಅವ್ರು ಚೆನ್ನಾಗಿದ್ದಾಗ ಡ್ರೈವಿಂಗ್ ಮಾಡ್ಬೇಕಾದ್ರೆ ಚೆನ್ನಾಗಿದ್ದು ಅವನು 18-20 ವರ್ಷದಿಂದ ಅವ್ರ ಹೆಂಡತಿ ಮಗನೆಲ್ಲ ಸಾಕಿ ನೋಡಿ ಇವಾಗ ಕೈಲಾಗಲ್ಲ ಅಂತ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾವೇನ್ ಹೇಳೋದಂದ್ರೆ ಕೈಯಲ್ಲಾಗಲ್ಲ, ಏನೋ ಸಹಾಯ ಮಾಡಿ ನಾವು ಅವ್ನಿಗೇನಂದ್ರೆ ಅವ್ನು ದುಡ್ಡು ಸಂಪಾದನೆ ಮಾಡಿ ನೋಡ್ಕೊಬಹುದು. ಏನು ಪ್ರಾಬ್ಲಮ್ ದೊಡ್ಡದು ಅಲ್ಲ, ಏನಿಲ್ಲ ಮೇಡಮ್. ನಂಗೆ ಗೊತ್ತಿರಂಗೆ ಇನ್ನೊಂದು 3-4-5 ತಿಂಗಳು ಅಸ್ ಸೂನ್ ಆಸ್ ಪಾಸಿಬಲ್, ಎಷ್ಟು ಬೇಗ ರೆಡಿ ಆದ್ರೂ ನಾವು ಖಂಡಿತ ಕರ್ಕೊಂಡು ಹೋಗ್ತೀವಿ. ಅವ್ನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಅವ್ನ ಜೀವನ ಅವ್ನು ನೋಡ್ಕೊಳ್ತಾನೆ ಅನ್ನೋ ಗ್ಯಾರಂಟಿ ನಮ್ಗೆ. ನಿಜವಾಗ್ಲೂ ಖುಷಿ ಆಯ್ತು ನಿಮ್ ಮಾತೆಲ್ಲ ಕೇಳಿ. ಇಡ್ತೀರಾ ಇಲ್ಲೇ? ನಾವಿರ್ತೀವಿ ನಿಮ್ ಜೊತೆ, ನಾವಿರ್ತೀವಿ ನಿಮ್ ಜೊತೆ. ಯಾರು ಇಲ್ಲ ಅಂದ್ರೆ ನಾವಿರ್ತೀವಿ. ನಾವು ಇದೀವಿ, ಅವಾಗ ಬರ್ತೀವಿ. ಅಳ್ಬಾರ್ದು. ಏನು ಮಾಡಕ್ಕಲ್ಲ. ಪ್ರಪಂಚನೇ ಈಗಿರೋದ್ರಿಂದ ಪ್ರಪಂಚ ಹೆಂಗ್ ನಡೀತಿದೆಯೋ ಹಂಗ್ ನಡಿಬೇಕು ನಾವು, ಅಲ್ವಾ? ಬಿಡಿ, ನೀವು ಮಾಡಿರೋ ದಾನ ಧರ್ಮ ಇಲ್ಲಿ ಬಂದ್ಬಿಟ್ಟಿದೆ. ಯಾಕೆ ಅಳ್ತಿದ್ದೀರಾ? ಯಾಕೆ ಅಳ್ತಾ ಇದ್ದೀರಾ? ನಿಮ್ಮ ಹೆಂಡತಿ ಏನಾದ್ರು ಬಂದ್ರೆ ಕರ್ಕೊಂಡೋದ್ರೆ ಹೋಯ್ತೀರಾ? ಹೋಗಲ್ಲ. ಯಾಕೆ ಹೋಗಲ್ಲ? ಅಟ್ಲೀಸ್ಟ್ ಅವ್ರು ಬಂದು ಇನ್ನ ನೋಡ್ಕೋತೀನಿ ಅಂತ ಬಂದ್ರೆ ಯಾಕೆ ಹೋಗಲ್ಲ? ನೋಡ್ಕೋತಾರಲ್ಲ ಚೆನ್ನಾಗಿ ಅವರು. ನಂಬಿಕೆ ಇಲ್ಲ.
ನಂಬಿಕೆ ಇಲ್ಲ ಆ ಥರ ಏನು ಮಾಡಿದ್ರಣ್ಣ ನಂಬಿಕೆ ಇಲ್ದಿರೋ ಥರ ನಿಮ್ಮ ವೈಫು? ಅದೇ ಇವಾಗ 6ರಿಂದ 7 ತಿಂಗಳಿಂದ ಆಯಿತು. 7 ತಿಂಗಳಾಯ್ತು ಬಿಟ್ಟೋಗಿ. ಗೊತ್ತಿಲ್ಲ ಎಲ್ಲಿಂದ ಗೊತ್ತಿಲ್ಲ. ಹಾ. ನಿಮ್ಗೆ ಹೋಗ್ಬೇಕಾರೆ ಏನು ಹೇಳೋಗಿಲ್ವಾ? ಏನು ಹೇಳಲ್ಲ. ಒಂದೇ ಮನೇಲೇ ಇದ್ರಿ? ಹಾಂ. ನಿಮ್ಗೇನು ಹೇಳಿದ್ರೆ ಹೋಗಿದ್ದಾರೆ. ಆಯ್ತು, ಇಲ್ಲಿರೋಕೆ ಇಷ್ಟ ಇದೆ ಅಲ್ವಾ? ಇರ್ತೀರಲ್ವಾ? ಆರಾಮಾಗಿರ್ತೀರಾ? ಈ ಬನಶಂಕರಿ ಸ್ಟೇಷನಿಂದನೂ ಕಳಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ನಿಮಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ನಾವು ನಿಮ್ಗೆ ಹೇಳಬೇಕು, ನಾವೇನೋ ಒಂದು ಮಾಡ್ತಾ ಇದ್ದೀವಿ, ನೀವು ಥರ 100 ಮಾಡ್ತೀರಾ. ನೋಡಿದ್ರಿ ಅನ್ಸುತ್ತೆ ನಮ್ಮ ಆಶ್ರಮ. ಏನು ಹೇಳ್ತೀರಾ ಸರ್? ಮೇಡಮ್, ನಾವು ನಿಮ್ಮ ಆಶ್ರಮ ನೋಡಿ ಎಲ್ಲ ತಿಳ್ಕೊಂಡೆ ಅದಕ್ಕೋಸ್ಕರ ಇಲ್ಲೇ ಸೇರಿಸ್ಬೇಕು ಅಂತ 3 ದಿವಸದಿಂದ ಯೋಗೇಶ್ ಸರ್ಗೆ ಫೋನ್ ಮಾಡಿ, ಅವರು ಬ್ಯುಸಿ ಆಗಿದ್ರು, ಆಮೇಲೆ ರಿಸೀವ್ ಮಾಡಿದ್ರು, ಮಾತಾಡಿ ಸ್ಟೇಷನಲ್ಲಿ ಏನು ಪ್ರೊಸೀಜರ್ ಇದೆ ಎಲ್ಲ ಮುಗಿಸಿ ಇವತ್ತು ಕರ್ಕೊಂಡು ಬಂದು. ಥ್ಯಾಂಕ್ ಯು ಸರ್. Thank you. ನಿಜವಾಗ್ಲೂ ಖುಷಿ ಆಯಿತು. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ಕೊತೀವಿ. ಆದಷ್ಟು ನಿಮ್ಮ ಜನಸ್ನೇಹಿ ನಿರಾಶ್ರಿತರ ಸ್ವರ್ಗಕ್ಕೆ ನಿಮ್ಮ ಕೈಲಾದಂಥ ಸಪೋರ್ಟ್ ಸಹಾಯ ಮಾಡಿ ಅಂತ ಹೇಳ್ತೀನಿ.